ಕೊರೋನಾ ನಿಗ್ರಹಕ್ಕೆ ಸಂಜೀವಿನಿ ಸಿಕ್ತಿದ್ದಂತೆಯೇ ಆತಂಕ ಹೆಚ್ಚಾಗ್ತಿರೋದೇಕೆ? ಸ್ವದೇಶಿ ವ್ಯಾಕ್ಸಿನ್ ಹಂಚಿಕೆ ಹೊತ್ತಲ್ಲಿ ಎದುರಾಗಿರುವ ಕಂಟಕಗಳಾದ್ರೂ ಏನು? ಜನರಿಗೆ ಲಸಿಕೆ ನೀಡುವುದು ಸರ್ಕಾರದ ಪಾಲಿಗೆ ಸವಾಲಾಗಲು ಕಾರಣಗಳಾದ್ರೂ ಏನು? ನೋಡೋಣ ವ್ಯಾಕ್ಸಿನ್ ವರದಾನ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಭಾರತ ಮುಂದಡಿ ಇಟ್ಟಿದ್ದು ಸಂಜೀವಿನಿಯಾಗಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಸಿಕ್ಕಿದೆ. ಆದರೆ ಇದರ ಬೆನ್ನಲ್ಲೇ ಸ್ವದೇಶಿ ಸಂಜೀವಿನಿ ಹಂಚಿಕೆ ಹೊತ್ತಲ್ಲೇ ಮತ್ತೊಂದು ಪ್ರಾಬ್ಲಮ್ ಶುರುವಾಗಿದೆ. ಲಸಿಕೆ ಡ್ರೈ ರನ್ ಮಾಡಿದ ಬೆನ್ನಲ್ಲೇ ಟೆನ್ಷನ್ ಶುರುವಾಗಿದೆ. ಸರ್ಕಾರಕ್ಕೆ ಡ್ರೈ ರನ್ ಆದ ಬಳಿಕ ಉಂಟಾದ ಸಮಸ್ಯೆಗಳ ರಿಪೋರ್ಟ್ ಸಿಕ್ಕಿದೆ. ಹೀಗಾಗಿ ಲಸಿಕೆ ಡ್ರೈ ರನ್ ಬಳಿಕ ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟ ಎಚ್ಚರಿಕೆ ಆತಂಕಕ್ಕೆ ಕಾರಣವಾಗಿದೆ. ಕೊರೋನಾ ವೈರಸ್ಗೆ ಲಗಾಮು ಹಾಕುವ ಸಲುವಾಗಿ ವ್ಯಾಕ್ಸಿನ್ ನೀಡಲು ಸರ್ಕಾರ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದೆ. ಆದರೆ 2 ಮತ್ತು 3ನೇ ಹಂತದ ಲಸಿಕೆ ನೀಡಿಕೆಯೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಸದ್ಯದ ವ್ಯವಸ್ಥೆಯಲ್ಲಿ ಲಸಿಕೆ ನೀಡಲು ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ವ್ಯಾಕ್ಸಿನ್ ನೀಡೋ ಭರದಲ್ಲಿದ್ದ ಸರ್ಕಾರಕ್ಕೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಪೂರ್ವ ಸಿದ್ಧತೆ ಇಲ್ಲದೆ ಲಸಿಕೆ ನೀಡಲು ಸರ್ಕಾರ ಮುಂದಾಯ್ತಾ? ಡ್ರೈ ರನ್ ಮಾಡೋದ್ರಿಂದ ಎಲ್ಲರಿಗೂ ಲಸಿಕೆ ನೀಡಲು ಆಗಲ್ವಾ ಅನ್ನೋ ಸಮಸ್ಯೆಯೂ ಕಾಡಲು ಶುರುವಾಗಿದೆ. ಮೊದಲನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಿದ್ದು ಇದು ದೊಡ್ಡ ಸವಾಲಲ್ಲ. ಆದರೆ 2, 3ನೇ ಹಂತದಲ್ಲಿ ವ್ಯಾಕ್ಸಿನ್ ನೀಡೋದು ಸವಾಲಾಗಿರಲಿದೆ. ಸರ್ಕಾರಕ್ಕೆ ನೀಡಿರುವ ವರದಿಯಲ್ಲಿ ಸವಾಲಿದೆ ಎಂದು ಉಲ್ಲೇಖಿಸಲಾಗಿದೆ. ಡ್ರೈ ರನ್ ಆದ ಬಳಿಕ ಡಿಎಚ್ಒ ಜೊತೆ ಆರೋಗ್ಯ ಅಧಿಕಾರಿಗಳು ಸಭೆ ನಡೆಸಿದ್ದು, ಈ ಸಭೆಯಲ್ಲಿ ಬೆಳಗಾವಿಯ ಆರೋಗ್ಯ ಕೇಂದ್ರಗಳು ಅವ್ಯವಸ್ಥೆಗಳ ಆಗರವಾಗಿವೆ ಅಂತ ಹೇಳಲಾಗಿದೆ. ಉತ್ತರ ಕರ್ನಾಟಕದ ಆರೋಗ್ಯ ಕೇಂದ್ರಗಳು ಅವ್ಯವಸ್ಥೆಗಳ ಆಗರವಾಗಿದ್ದು, ಕೆಲವು ಆರೋಗ್ಯ ಕೇಂದ್ರಗಳಲ್ಲಿ ಜಾಗ ಮತ್ತು ಸಿಬ್ಬಂದಿಯ ಕೊರತೆ ಇರೋದು ಬಯಲಾಗಿದೆ. ಮೊದಲ ಹಂತಕ್ಕಿಂತ 2 ಮತ್ತು 3ನೇ ಹಂತದಲ್ಲಿ ಲಸಿಕೆ ನೀಡುವ ಕುರಿತು ಆರೋಗ್ಯ ಅಧಿಕಾರಿಗಳು ಹಲವು ಸಲಹೆಗಳನ್ನು ನೀಡಿದ್ದಾರೆ. ಆಸ್ಪತ್ರೆ ಹೊರತುಪಡಿಸಿ ಉಳಿದೆಡೆ ಸ್ಥಳಾವಕಾಶ ಮಾಡಿಕೊಡಬೇಕು, ಕಲ್ಯಾಣ ಮಂಟಪ, ಸಮುದಾಯ ಭವನ, ಗೋಡೌನ್ಗಳನ್ನು ಕಾಯ್ದಿರಿಸಿ ಲಸಿಕೆ ನೀಡಿಕೆಗೆ ಹೆಚ್ಚಿನ ಸಿಬ್ಬಂದಿ, ಸಾರಿಗೆ ವ್ಯವಸ್ಥೆ ಮಾಡಬೇಕು, ವ್ಯಾಕ್ಸಿನ್ ಸಂಗ್ರಹಿಸಿಡಲು ರೆಫ್ರಿಜರೇಟರ್ಗಳು ಬೇಕೆಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮೊದಲ ಹಂತದಲ್ಲಿ 1 ಅಥವಾ 2 ವಾರದಲ್ಲಿ ಲಸಿಕೆ ನೀಡ್ತೇವೆ. ಆದರೆ 2 ಮತ್ತು 3ನೇ ಹಂತದಲ್ಲಿ ಕನಿಷ್ಠ 6 ಅಥವಾ 7 ತಿಂಗಳು ಹಿಡಿಯುತ್ತದೆ. ಹೀಗಾಗಿ ಇದಕ್ಕೆ ಸೂಕ್ತ ಬ್ಯಾಕಪ್ ವ್ಯವಸ್ಥೆ ಮಾಡುವಂತೆ ವರದಿಯಲ್ಲಿ ಸಲಹೆ ನೀಡಲಾಗಿದೆ. ವ್ಯಾಕ್ಸಿನ್ ಹಂಚಿಕೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಟಫ್ ಚಾಲೆಂಜ್ ಈಗ ಶುರುವಾಗಿದೆ. ವ್ಯಾಕ್ಸಿನ್ ಸ್ಟೋರೇಜ್ ಸಾಗಾಣಿಕೆ ಪಕ್ಕಾ ಪ್ಲಾನ್ ಆಗಿದ್ರೂ ಸಮಸ್ಯೆಯೊಂದು ಎದುರಾಗಿದೆ. ರಾಜ್ಯಕ್ಕೀಗ ಪಿಎಚ್ಸಿ ಸೆಂಟರ್ಗಳದ್ದೇ ದೊಡ್ಡ ತಲೆನೋವಾಗಿದೆ. ಗ್ರಾಮೀಣ ಭಾಗದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಲಸಿಕೆ ಹಂಚಿಕೆ ಕಷ್ಟ ಸಾಧ್ಯವಾಗಿರಲಿದೆ. ಡ್ರೈ ರನ್ ವೇಳೆ ಸಮಸ್ಯೆ ಬಗ್ಗೆ ಆರೋಗ್ಯ ಇಲಾಖೆಗೆ ಗೊತ್ತಾಗಿದೆ. ರಾಜ್ಯದಲ್ಲಿ ಸುಮಾರು 2195 ಪಿಎಚ್ಸಿ ಸೆಂಟರ್ಗಳಿದ್ದು, ಅದರಲ್ಲಿ ವ್ಯಾಕ್ಸಿನ್ ಹಂಚಿಕೆಗೆ ಬೇಕಾದಷ್ಟು ಜಾಗ ಎಲ್ಲಾ ಕಡೆ ಸೌಲಭ್ಯವಿಲ್ಲ. ಪಿಎಚ್ಸಿ ಬದಲಿಗೆ ಯಾವ ವ್ಯವಸ್ಥೆ ಮಾಡಬೇಕು ಅನ್ನೋದು ಈಗ ಸವಾಲಾಗಿದೆ. ವ್ಯಾಕ್ಸಿನ್ ಸಂಗ್ರಹಿಸುವ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ವ್ಯಾಕ್ಸಿನ್ ಹಂಚಿಕೆಗೆ 3495 ಡೀಪ್ ಫ್ರೀಜರ್ಗಳಿದ್ರೆ, ಐಸ್ಲೈನ್ಸ್ ರೆಫ್ರಿಜರೇಟರ್ಸ್ 3776, ವಾಕ್-ಇನ್ ಕೂಲರ್ಸ್ 9, ವಾಕ್-ಇನ್ ಫ್ರೀಜರ್ 5, ಕೋಲ್ಡ್ ಚೈನ್ ಪಾಯಿಂಟ್ಸ್ 2870 ಹೊಂದಿದೆ. ಆದರೆ ಇವುಗಳನ್ನ ಪಿಎಚ್ಸಿ ಸೆಂಟರ್ಗಳಿಗೆ ತಂದು ಹಂಚಿಕೆ ಮಾಡುವುದೇ ಸವಾಲಿನ ಕೆಲಸವಾಗಿದೆ. ವೈದ್ಯಕೀಯ ಪ್ರಯೋಗ ಮುಗಿಯುವವರೆಗೂ ಲಸಿಕೆ ಬಗ್ಗೆ ಮಾಹಿತಿ ನೀಡ್ತಿರಬೇಕು ಅಂತ ಡಿಸಿಜಿಐ ಸೂಚನೆ ಕೊಟ್ಟಿದೆ. ಲಸಿಕೆಗಳನ್ನ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಸಂಗ್ರಹಿಸಬಹುದು. ಆದರೆ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ 6 ತಿಂಗಳವರೆಗೆ ಇಡಬಹುದು. ಫ್ರಿಡ್ಜ್ನಿಂದ ತೆಗೆದ ಬಳಿಕ 6 ಗಂಟೆಯೊಳಗೆ ಬಳಸಬೇಕು. ಹೀಗೆ ಹಲವು ಅಂಶಗಳನ್ನ ಉಲ್ಲೇಖಿಸಿ ಲಸಿಕೆ ತುರ್ತು ಬಳಕೆಗೆ ಒಪ್ಪಿಗೆ ಸೂಚಿಸಿದೆ. ಕೊರೋನಾ ವಿರುದ್ಧ ಹೋರಾಡಲು ಬ್ರಹ್ಮಾಸ್ತ್ರವಾಗಿರುವ ಕೋವಿಶೀಲ್ಡ್ ಲಸಿಕೆ ರಫ್ತು ಮಾಡಲು ಭಾರತದಿಂದ ನಿರ್ಬಂಧ ಹೇರಲಾಗಿದೆ. ಭಾರತದಿಂದ ಇತರ ದೇಶಗಳಿಗೆ ರಫ್ತು ಮಾಡಲು ನಿರ್ಬಂಧ ವಿಧಿಸಲಾಗಿದ್ದು, ವಿದೇಶಗಳಲ್ಲಿ ಕೋವಿಶೀಲ್ಡ್ನ 100 ಕೋಟಿ ಡೋಸ್ಗಳಿಗೆ ಬೇಡಿಕೆ ಬಂದಿದೆ. ಅಭಿವೃದ್ಧಿಶೀಲ ದೇಶಗಳಿಂದ ಕೋವಿಶೀಲ್ಡ್ ಲಸಿಕೆಗೆ ಬೇಡಿಕೆ ಹೆಚ್ಚಾಗಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿಶ್ವದ ಅತಿದೊಡ್ಡ ಲಸಿಕಾ ಉತ್ಪಾದನಾ ಸಂಸ್ಥೆಯಾಗಿದ್ದು, ಭಾರತದಲ್ಲಿ ಮೊದಲ ಹಂತದ ತುರ್ತು ಬಳಕೆಯ ಬಳಿಕ ವಿದೇಶಗಳಿಗೆ ರಫ್ತು ಮಾಡಲು ಅನುಮತಿ ನೀಡುವ ಸಾಧ್ಯತೆ ಇದೆ. ಹಾವೇರಿ ಜಿಲ್ಲೆ ಬಳಿಕ ಈಗ ಚಿಕ್ಕಮಗಳೂರಿನಲ್ಲೂ ಕೊರೋನಾ ಸೋಂಕು ರಣಕೇಗೆ ಹಾಕ್ತಿದೆ. ಚಿಕ್ಕಮಗಳೂರಿನ ಕಳಸಪಟ್ಟಣದ 2 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕು ಕಾಣಿಸಿಕೊಂಡಿದ್ದರಿಂದಾಗಿ ಶಾಲೆ ಕ್ಲೋಸ್ ಮಾಡಲಾಗಿದೆ. ಜನವರಿ 8ರ ತನಕ ಶಾಲೆ ಮುಚ್ಚಲು ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ.